ಓಕೆ, ಇನ್ನು ಕೃಷಿ ತಾಪಂಡ ಕೇಸ್ನಲ್ಲಿ ಜಾಸ್ತಿ ತಲೆ ಹಾಕಬೇಡ. ಇದನ್ನ ಯಾರು ಹೇಳಿದ್ರು ಅಂದ್ರೆ ಇದೇ ವೈಶಾಖ್. ಈ ಹಿಂದೆ ಕೃಷಿ ತಾಪಂಡ ಯಾವ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿದ್ರಲ್ವಾ, ಈ ಅರವಿಂದ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಕೇಸನ್ನ ಇಲ್ಲಿಗೆ ಬಿಟ್ಟು ಬಿಡುವಂತ ಅರವಿಂದ್ಗೆ ಹೇಳಿದ್ರಂತೆ. ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ರಂತೆ ವೈಶಾಖ್ ಅವರು. ಅರವಿಂದ್ ರೆಡ್ಡಿಗೆ ನೀನು ಕೃಷಿ ವಿಚಾರಕ್ಕೆ ಹೋಗಬೇಡ ಅಂತ ಬೆದರಿಕೆ ಹಾಕಿದ್ರು ಅಂತ. ಅಲ್ಲದೆ 6 ರಿಂದ 7 ಕೋಟಿ ರೂಪಾಯಿ ಕ್ಯಾಶ್ ಹಣ ಕೊಡಬೇಕು ನೀನು ಅಂತ ಬೇರೆ ಕೇಳ್ಕೊಂಡಿದ್ರಂತೆ. ಇಲ್ವಾದ್ರೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಬೇರೆ ಕೊಟ್ಟಿದ್ರಂತೆ, ಬೆದರಿಕೆಯನ್ನು ಬೇರೆ ಒಡ್ಡಿದ್ರಂತೆ. ಈ ಸಂಬಂಧ HL ಠಾಣೆಗೆ AVR ಅಂದ್ರೆ ಅರವಿಂದ್ ಅವರು ದೂರನ್ನು ಸಹ ಕೊಟ್ಟಿರ್ತಾರೆ. ಪ್ರಕರಣ ದಾಖಲಿಸಿಕೊಂಡಿದ್ರು HAL ಪೊಲೀಸರು, ತನಿಖೆಯನ್ನು ಸಹ ನಡೆಸ್ತಾ ಇದ್ರು. ಬಹುಶಃ ಇದೇ ಕಾರಣ ಏನಾದರೂ ಆಯ್ತಾ ಇವರ ಆತ್ಮಹತ್ಯೆಗೆ ಗೊತ್ತಿಲ್ಲ. ನಾವು ಈಗಲೇ ಈ ಸಂದರ್ಭಕ್ಕೆ ನಿಖರವಾಗಿ ಇದೇ ವೈಶಾಖ್ ಅವರ ಆತ್ಮಹತ್ಯೆಗೆ ಕಾರಣ ಆಯಿತು ಅಂತ ಹೇಳಲಿಕ್ಕೂ ಸಹ ಸಾಧ್ಯ ಇಲ್ಲ. ವೇರಿನ್ ನಾನು ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಕೃಷಿ ತಾಪಂಡ ಅವರ ಜೀವನದಲ್ಲಿ ಈ ಹಿಂದೆ ಆದಂಥ ಒಂದಷ್ಟು ಘಟನೆಗಳಲ್ಲಿ ವೈಶಾಖ್ ಅವರು ಸಹ ಮಧ್ಯಪ್ರವೇಶ ಮಾಡಿದ್ರು. ಕೃಷಿ ತಾಪಂಡ ಅವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದೇ ವಿಚಾರ ವೈಶಾಖ್ ಅವರ ವೈವಾಹಿಕ ಜೀವನದಲ್ಲಿ, ಅವರ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ ಕಾರಣ ಆಯಿತು ಅನ್ನುವ ರೀತಿಯಾದಂಥ ಚರ್ಚೆಗಳಿದೆ. ಓಕೆ, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ವೈಶಾಖ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಯಾವೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಅಂತ? ಶಿವ, ಸದ್ಯ ಈಗ ವೈಶಾಖ್ ಮೃತದೇಹವನ್ನ ವಿಕ್ಟೋರಿಯಾ ಶವಾಗಾರದಲ್ಲಿ ಇರಿಸಲಾಗಿದೆ. ಈಗ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ವಿಕ್ಟೋರಿಯಾ ಶವಾಗಾರಕ್ಕೆ ವೈಶಾಖ್ ಪತ್ನಿ ಮೇಘ ಹಾಗೆ ಅವರ ತಂದೆ ಮತ್ತೆ ಪುತ್ರ ಆಗಮಿಸಿದ್ದಾರೆ. ಸೊ ಅವರು ಈಗ ಪೊಲೀಸರಿಗೆ ಒಂದು ಅಧಿಕೃತವಾಗಿ ಬರೆದುಕೊಟ್ಟಿದ್ದಾರೆ. ಅದರ ಆಧಾರದಲ್ಲಿ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಇನ್ನೊಂದು ಕಡೆ ಕುಟುಂಬಸ್ಥರು ನಮಗೆ ಯಾರ ಮೇಲೂ ಕೂಡ ಅನುಮಾನ ಇಲ್ಲ, ಆದ್ರೆ ಆತ್ಮಹತ್ಯೆಗೆ ಕಾರಣ ಏನು ಅಂತ ಪತ್ತೆ ಮಾಡಿ ಅಂತ ಹೇಳಿ RR ನಗರ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಇದರ ಆಧಾರದಲ್ಲಿ RR ನಗರ ಪೊಲೀಸರು UDR ಅನ್ನ ದಾಖಲಿಸಿಕೊಂಡಿದ್ದಾರೆ. UDR ದಾಖಲಿಸಿಕೊಂಡು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ವೈಶಾಖ್ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಈಗಾಗಲೇ ಪೊಲೀಸರಿಗೆ 2 ಅನುಮಾನಗಳು ಶುರುವಾಗಿದ್ದಾವೆ. ವೈಶಾಖ್ ಈಗಾಗಲೇ ಹೆಚ್ಚಿನ ಸಾಲವನ್ನ ಮಾಡಿಕೊಂಡಿದ್ದಂತೆ, ಮೈತುಂಬ ಸಾಲವನ್ನ ಮಾಡಿದ್ದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ, ಅಥವಾ ದಾಂಪತ್ಯ ಜೀವನದಲ್ಲಿ ಉಂಟಾದಂತಹ ಏನು ಕಲಹ ಏನಿದೆ ಅದರಿಂದ ಆತ ಆತ್ಮಹತ್ಯೆ ಮಾಡಿಕೊಂಡ ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಕೆಲ ತಿಂಗಳ ಹಿಂದೆ ವೈಶಾಖ್ ವಿರುದ್ಧ ಬೆದರಿಕೆ ದೂರು ದಾಖಲಾಗಿತ್ತು HAL ಪೊಲೀಸ್ ಠಾಣೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೈಶಾಖ್ ಅನ್ನ ಬಂಧನ ಕೂಡ ಮಾಡಿದ್ರು. ಅದಾದ ನಂತರ ಅವರ ಪತ್ನಿ ಹಾಗೆ ಈ ವೈಶಾಖ್ ನಡುವೆ ಒಂದಿಷ್ಟು ಮನಸ್ತಾಪಗಳು ಉಂಟಾಗಿತ್ತು. ಈ ಕಾರಣಕ್ಕಾಗಿ ಗಂಡ ಹೆಂಡತಿಯ ನಡುವೆ ಆಗಾಗ ಜಗಳಗಳು ಕೂಡ ನಡೀತಾ ಇದ್ವಂತೆ. ಇದರಿಂದ ವೈಶಾಖ್ ಮನನೊಂದಿದ್ದ ಅನ್ನುವಂತ ಮಾಹಿತಿ ಇದೆ. ಅಲ್ಲದೆ ಆಗಾಗ ಕೃಷಿ ತಾಪಂಡ ಬಳಿ ಕೂಡ ಆತ ಹೇಳ್ಕೊಳ್ತಾ ಇದ್ದ, ನಾನು ಈ ಒಂದು ಇದರಿಂದ ಮನನೊಂದಿದ್ದೇನೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳ್ಕೊಳ್ತಾ ಇದ್ದಂತೆ. ನಿನ್ನೆ ರಾತ್ರಿ ಕೂಡ ಆತ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ ನಲ್ಲಿ ಇದ್ದ. ಕೃಷಿ ತಾಪಂಡ ಇರಲಿಲ್ಲ, ಅವರು ಸೋಲೂರ್ನ ಬಳಿ ಇರುವಂತಹ ಕ್ಷೇಮವನದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಮೆಸೇಜ್ ಮಾಡಿ ನನಗೆ ಜೀವನ ಸಾಕಾಗಿದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ರಂತೆ. ಗೊತ್ತಾಗ್ತಾ ಇದ್ದಾಗೆ ಕೃಷಿ ತಾಪಂಡ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅವರು ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗುತ್ತೆ. ಕೃಷಿ ತಾಪಂಡ ನೇರವಾಗಿ ಪೊಲೀಸರಿಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ನೀಡ್ತಾರೆ. RR ನಗರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದ್ರೆ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. ಅವರ ಕರೆಯ ವಿವರ ಇರಬಹುದು, ಕುಟುಂಬಸ್ಥರ ಹೇಳಿಕೆ, ಸ್ನೇಹಿತರ ಹೇಳಿಕೆ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಶಿವು, ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.